ನಿಮ್ಮ ಪಕ್ಷದಲ್ಲಿ ಮನೆಯೆಂದು 3 ಬಾಗಿಲಾಗಿರುತ್ತೆ. ಭಾರತೀಯ ಜನತಾ ಪಕ್ಷದ ಇಲ್ಲಿ ವಿಜೇಂದ್ರ ಬಣ, ಯತ್ನಾಳ್ ಬಣ, ತಟಸ್ಥ ಬಣ, ಅಶೋಕ್ ಬಣ ಅಂತ ಆಗಿರ್ತಕ್ಕಂಥ ಬಹುಶಃ ವಿಪಕ್ಷವಾಗಿ ಆಡಳಿತ ಪಕ್ಷದ ವೈಫಲ್ಯಗಳ ವಿರುದ್ಧ ನೀವು ಹೋರಾಟವನ್ನು ಮಾಡಬೇಕು. ಹಲವಾರು ಅವರ ವೈಫಲ್ಯಗಳು ಕಣ್ಣು ಮುಂದೆ ರಾಗ್ತವೆ. ನಿಮಗೆ ಗೊತ್ತಿರಲಿ, ಇದೇ ಇವರ ಮುಖ್ಯಮಂತ್ರಿಗಳು, ಇವರ ಸಚಿವರುಗಳು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಸರ್. ಏನು ಅಬ್ಬರಿಸಿ ಬೊಬ್ಬಿರ್ದು ಏನು ಈ ರಾಜ್ಯದ ಜನರ ಸಮಸ್ಯೆ ಬಗೆಹರಿತಾರೆ ಅನ್ನೋ ರೀತಿಯಲ್ಲಿ 2-3 ಮಾಡಿದ್ರು. ಇವತ್ತು ಕನಿಷ್ಠ 8 ತಿಂಗಳಾಯ್ತು ಸರ್ ಜನಸ್ಪಂದನ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ. ಅಂದರೆ ಈ ಸರ್ಕಾರಗಳ ವೈಫಲ್ಯಗಳನ್ನು, ಮತ್ತೆ ಅಲ್ಲಿ ಬಸ್ ದರ ಏರಿಕೆ ಆಗಿದೆ, ಆಶಾ ಕಾರ್ಯಕರ್ತರು ಬೀದಿಗಿಳಿದ್ದಾರೆ. ನೀವು ನೋಡಿದ್ರೆ ನಿಮ್ಮ ಪಾರ್ಟಿಲಿ ಹೊಡೆದಾಡ್ತಿರಲ್ಲ, ನೀವು ಒಂದು ವಿಪಕ್ಷವಾಗಿ ನಿಮ್ಮನ್ನು ನಡ್ಕೊಳ್ಳೋದಿದೆನಾ ಸರ್? ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಮನೆದು ನೋಡಿ, ಅವ್ರದ್ದು ದೋಸೆ ತೂತಾಗಿದೆ, ನಿಮ್ದು ಕಾವಲಿ ತೂತಾಗಿದೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಅಷ್ಟೇ ಹೇಳ್ತೀನಿ ಸರ್. ನೋಡಿ, ಒಂದು ತಿಳ್ಕೊಳ್ಳುವಂಥದ್ದು, ಮಾನ್ಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರ ನಾಯಕತ್ವದಲ್ಲಿ ನೀವು ಹೇಳಿದ್ರೆ ಏನು ವಿರೋಧ ಪಕ್ಷವಾಗಿ ನಾವು ಹೋರಾಡಿಲ್ಲ ಅಂತ. ನಾವು ಹೋರಾಡಿ ಮೈಸೂರು ಚಲೋ ಮಾಡಿದ್ದಕ್ಕೇನೆ ಸಿದ್ದರಾಮಯ್ಯ 14 ಸೈಟ್ ವಾಪಸ್ ಕೊಟ್ಟಿದ್ದಂಥದ್ದು. 14 ಸೈಟ್ ವಾಪಸ್ ಕೊಟ್ಟಿದ್ದಂಥದ್ದು. ವಾಲ್ಮೀಕಿ ಹಗರಣದಲ್ಲಿ ಪ್ರತಿಪಕ್ಷವಾಗಿ ನಾವು ಹೋರಾಡಿದ್ದಕ್ಕೇನೆ ಮುಖ್ಯಮಂತ್ರಿ ಆನ್ ದ ಫ್ಲೋರ್ 187 ಕೋಟಿ ಹಗರಣ ಆಗಿದೆ ಅಂತ ಹೇಳಿದಂಥದ್ದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಸರ್, ಏನು ಅಂದ್ರೆ, ಕಾಂಗ್ರೆಸ್ನಲ್ಲಿ 85ರಿಂದ ಕೆಲಸ ಮಾಡ್ತಾ ಇರುವಂತ ಒಂದು ಎತ್ತು ಪಾಪ ಅದಕ್ಕೆ ಹುಲ್ಲೇ ಇಲ್ಲ. 2007ರಲ್ಲಿ ಒಂದು ಕಳ್ಳೆತ್ತು ಹೋಯ್ತು, ಪಾಪ ಅದಕ್ಕೆ ಪರಿಪೂರ್ಣವಾದ ಹುಲ್ಲು. ಅರ್ಥ ಆಯ್ತಲ್ಲ ಸರ್? ಹೇಳ್ಬೇಕು, ನಮಗೆ ಗೊತ್ತಾಗಲ್ಲ. ಅಂದ್ರೆ 85ರಿಂದ ಕೆಲಸ ಮಾಡ್ತಾ ಇರೋ ಅಂತ DK ಶಿವಕುಮಾರ್ ಅವ್ರಿಗೆ ಕೆಲಸ ಮಾಡೋ ಎತ್ತಿಗೆ ಹುಲ್ಲೇ ಇಲ್ಲ. 2007 ಕಳ್ಳೆತ್ತು ಯಾವ್ದು ಸಿದ್ದರಾಮಯ್ಯ ಹೋದ್ರು ಪರಿಪೂರ್ಣವಾಗಿ ಹುಲ್ ಕೊಟ್ಟಿ ಪಾಪ ಮೂಲ ಕಾಂಗ್ರೆಸ್ಸಿಗರು ಯಾವ ರೀತಿ ನಿಂತಿದ್ದಾರೆ ನೋಡಿ ಸರ್. ಮುಖಾನೇ ಇಲ್ಲ ಸರ್ ನೋಡೋದಕ್ಕೆ. ಸರ್ ನಮ್ದು ನಾಯಕತ್ವ ಒಂದು ಸರ್. ಮೊನ್ನೆ ಡಿನ್ನರ್ ಪಾರ್ಟಿ ಮಾಡಿದ್ರು. ಡಿನ್ನರ್ ಪಾರ್ಟಿ ಮಾಡಿದಾಗ 32 ಜನಕ್ಕೆ SMS ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು. ಆ 32 ಜನದ ಡಿನ್ನರ್ ಕ್ಯಾನ್ಸಲ್ ಮಾಡ್ಸಕ್ಕೆ ಪತ್ರಿಕಾ ಪ್ರಕಟಣೆ. ಇನ್ನೆಷ್ಟು ನೀಚಗೆಟ್ಟ ಕಾಂಗ್ರೆಸ್ ಆಗ್ಬಿಟ್ಟಿದೆ ನೋಡಿ ಸರ್. ಸರ್ ನಿಮ್ಮ ಸಮಸ್ಯೆ ಹೇಳಿ ದಯಮಾಡಿ ಸರ್. ನಾನು ಅವ್ರು ಹೇಳಿದೆ, ಅವ್ರದ್ದು ದೋಸೆ ತೂತಾಗಿದೆ, ನಿಮ್ದು ಎಲ್ಲೆಲ್ಲೋ ತೂತಾಗಿದೆ ಸರ್. ನಮ್ದು ಪಕ್ಷ ಸುದೃಢವಾಗಿದೆ. ಇವ್ರ ತರ 108 ಇದೆ ಅಂತಲ್ಲ, ನಾವ್ ಯಾರು ಒದ್ದಿ ಕಿತ್ಕೊಳ್ಳೋ ಅಂತ ಬಸ್ ದರ ಏರಿಕೆ ಮಾಡಿದ್ರು ಸರ್, ಇಳಿಸಿದ್ರ ನೀವು? ಹೋಗ್ಲಿ, ಅಲ್ಲಿ ಯಥಾಸ್ಥಿತಿ ಕಾಪಾಡಕ್ ಮಾಡಿದ್ರ ಸರ್. ನಾವು ಪ್ರತಿಭಟನೆ ಮಾಡಿದ್ವಿ. ಒಂದು ನಿಮಿಷ, ನಾವು ಪ್ರತಿಭಟನೆ ಮಾಡಿದ್ವಿ. ಬಂಡೆಗಟ್ಟೆ ಸರ್ಕಾರ, ಇವರ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಹೇಳ್ತಾರೆ 4 ವಿಭಾಗಗಳು ಅತ್ಯಂತವಾದ ಲಾಭ ಮಾಡ್ತು ಅಂತ. ಅಲ್ಲಿ ಲಾಭ ಮಾಡಿದ್ದೇನಾಯ್ತು? ಮುಖ್ಯಮಂತ್ರಿಗಳು ಮನೆಗೆ ತಗೊಂಡ್ರ 9,600 ಕೋಟಿ ಸಾಲ ಮಾಡಿ ಹೋಗಿದ್ರಂತೆ ನೀವು ಸರ್. ಅವ್ರು ಹೇಳ್ಬೇಕಾಗಿತ್ತು, ಸರ್ಕಾರ ಬಂದಾಗ ಶ್ವೇತಪತ್ರ ಹೊಡಿಸ್ಬೇಕಾಗಿತ್ತು. ಶ್ವೇತಪತ್ರ ಹೊಡಿಸ್ತೀರಾ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ. ಇವ್ರಿಗೆ ಸರ್ಕಾರ ಮಾಡಕ್ ಹೇಳ್ತಾ ಇರೋಂಥದ್ದು. ಇವ್ರು ಸರ್ಕಾರ ಮಾಡ್ರಿ ಅಂದ್ರೆ ನಾವು ಊಟ ಮಾಡ್ತೀವಿ, ಡಿನ್ನರ್ ಪಾರ್ಟಿ ಮಾಡ್ತೀವಿ ಅಂದ್ರೆ ಸರ್ಕಾರ ಮಾಡ್ರಿ. ಸರ್ಕಾರ ಮಾಡೋದಂತಲ್ಲ, ಭ್ರಷ್ಟವಾದ ಸರ್ಕಾರ, ಮಾನಗಟ್ಟೆ ಸರ್ಕಾರದಲ್ಲಿ ಲಂಚಗಟ್ಟೆ ಸರ್ಕಾರ ಆಗಿರುವಂತದ್ದು. ರಾಜ್ಯದಲ್ಲಿ ಒಂದು ವಿಪಕ್ಷವಾಗಿ ಉಳಿದಿದ್ದೇನ್ರಿ, ನೀವೇ ಕಿತ್ತಾಡ್ತಿರಲ್ರಿ. ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನ್ರಿ ಕಿತ್ತಾಟ? ಏನ್ರಿ ಇದು ಕಥೆ? ಯಾವುದು ಕಿತ್ತಾಟ ಇಲ್ಲ. ನಮ್ಮ ಪಕ್ಷ ವಿರೋಧ ಪಕ್ಷವಾಗೇ ಇದೆ. ನಾವು ವಿರೋಧ ಪಕ್ಷದಲ್ಲಿರೋ ಅನುಭವ ಇದೆ. ಆಗ ನಾವು ಹೋರಾಟ ಮಾಡಿದ್ಗೆ ನಾಗೇಂದ್ರ ರಾಜೀನಾಮೆ ಕೊಟ್ರು, ಅವರು ಇದು ಮಾಡಿದ್ರು. ಈಗ ಬಸ್ ದರ ಏರಿಸಿದಾರ, ಬಸ್ ದರನು ಇಳಿಸ್ತೀವಿ. ಆಮೇಲೆ ಅವ್ರು ಹೇಳ್ತಾ ಇದಾರೆ, ರಾಮಲಿಂಗ ರೆಡ್ಡಿ ಅವರು ಡೀಸೆಲ್ ರೇಟ್ ಇಳಿಸಿ ನಾವು ಬಸ್ ರೇಟ್ ಕಳ್ದ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟೋಗಿ. ನೀವು ರಾಜೀನಾಮೆ ಕೊಟ್ಟೋದ್ರೆ ನೀವು ಫ್ರೀ ಕೊಡೋದು ಬಂದ್ ಮಾಡಿ. ಯಜಮಾನ್ರೆ, ಏನ್ ನಡೀತಿದೆ ಇದು ರಾಜ್ಯದಲ್ಲಿ? ಬಿಜೆಪಿ ಇದೆಯಾ? ಆಡಳಿತ ಪಕ್ಷದ ವೈಫಲ್ಯ ಹೋರಾಟ ಮಾಡೋ ಬಿಜೆಪಿನ ಅವರೇ ಹೊಡೆದಾಡ್ಕೊಳ್ತಿರಲ್ರಿ. ಏನ್ರಿ ಯಜಮಾನ್ರೆ, ಪಾಪ ನಿಮ್ಮಂತ ಕಾರ್ಯಕರ್ತರು ನೋಡ್ರಿ ನನಗೆ ನೋವಾಗುತ್ತೆ ರೀ. ಪ್ರಾಮಾಣಿಕವಾಗಿ ನೀವು ಪಾರ್ಟಿನ ಬಂದು ಡಿಪೆಂಡ್ ಮಾಡ್ಕೊಂತೀರಾ. ಬಸ್ ದರ ಏರಿಕೆ ಮಾಡಿದ್ರು, ಆಶಾ ಕಾರ್ಯಕರ್ತರು ಪಾಪ ಬೀದಿಯಲ್ಲಿದ್ದಾರೆ, ಕೇಳರೇ ಇಲ್ಲಲ್ರಿ. ಏನ್ ನಾವು ಕೇಳ್ಬೇಕ್ರಿ? ಈ ಸರ್ಕಾರವನ್ನು ನಾವು ಹೆಚ್ಚಿಸ್ಬೇಕ್ರಿ. ನಿಮ್ಮಂತ ಕಾರ್ಯಕರ್ತರು ನೋವು ನೋಡಕ್ ಆಗ್ತಿಲ್ರಿ. ಹೇಳ್ರಿ ಪಾಪ ನೀವಾರ ಹೇಳ್ರಿ ಪ್ಲೀಸ್. ನೀವಾರ ಹೋರಾಟ ಮಾಡ್ಲಿಕ್ಕೆ ನಾವು ನಿಂತಿರ್ತೀವಿ. ಇವರು ಸರ್ಕಾರನ ಆ ಹೋರಾಟಗಾರನ ಎಲ್ಲ ಇವರೇ ಒಳಗಡೆ ಹಾಕಿ ಬೇಕಾಗಿಂತಲೂ ಇವ್ರ ಕಾನೂನನ್ನು ಇವ್ರಿಗೆ ಯಾವ ತರ ಬೇಕೋ ಆ ತರ ತಿರ್ಸ್ಕೊಂಡು ಅವ್ರನ್ನೆಲ್ಲ ಒಳಗಡೆ ಹಾಕ್ತಿದ್ದಾರೆ. ನಾವ್ ಯಾವ ರೀತಿಲಿ ಹೋರಾಟ ಮಾಡ್ಬೇಕು ಹೇಳಿ? ಹೋರಾಟ ಮಾಡಿದವರೆಲ್ಲ ಇವಾಗ ಇದ್ರಲ್ಲಿ ನೀವೇ ನೋಡಿ, ಹೋರಾಟ ನಾನು ನೋಡ್ತಾ ಇದ್ದೀನಿ, ನಿಮ್ಮೊಳಗಡೆ ಹಾರಾಟ ಜಾಸ್ತಿ ಇದೆ. ಇಲ್ಲ, ಅದು ನಾವು ಹಾರಾಟ ಇದ್ರೂ ನಮ್ದಲ್ಲಿ ಯಾವ್ದು ಆತರ ಇದೆ. ನಾವೆಲ್ಲ ಪಕ್ಷದಲ್ಲಿ ಯಾರು ನಮ್ದು ವ್ಯಕ್ತಿಯಿಂದ ಇಲ್ಲ, ನಮ್ದು ಸಂಘಟನೆಯ ಪಕ್ಷ. ನಮ್ಗೆ ವ್ಯಕ್ತಿಗಳನ್ನ ಹುಟ್ಟಾಕೋದು ನಮಗ್ ಗೊತ್ತು ಪಕ್ಷಗಳಲ್ಲಿ. ಹೌದು, ಇಲ್ಲ, ನಾನು ಮಾತಾಡ್ತೀನಿ ಮೇಡಮ್, ನಿಮ್ಮ ಹತ್ರ ಬರ್ತೀನಿ. ಸರ್ ಒಂದು ವಿಪಕ್ಷಗಳು ಏನು ಸರ್? ಇವತ್ತು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವ ಅನ್ನೋ ರೀತಿಯಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ರಾಜಕೀಯ ಮೇಲಾಟದಲ್ಲಿ ರಾಜ್ಯದ ಜನ ಸಮಸ್ಯೆಗಳ ಜ್ವಲಂತ ಸಮಸ್ಯೆಗಳಲ್ಲಿ ಇವತ್ತು ಬೆಂದು ಹೋಗ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ ನಿರುದ್ಯೋಗ ಸರಣಿ ಸೃಷ್ಟಿಸ್ತಾ ಇದೆ. ಇನ್ನು ರಾಜ್ಯದಲ್ಲಿ
ಅಂಗನವಾಡಿ ಹೆಣ್ಮಕ್ಳು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟ ಕಾರ್ಯಕರ್ತೆಯರು ಅವ್ರಿಗೆ ನಿಮಗೆ ಉಗಿತಿದಾರ್ರಿ. ಆಶಾ ಕಾರ್ಯಕರ್ತರು ಬೀದಿಯಲ್ಲಿ ಇದಾರೆ, ಅದನ್ನ ಉಗಿತಾ ಇದಾರೆ ಇವರು. ಕೇಳಿಸ್ಕೊಳ್ಳಿ, ಮುಖಕ್ಕೆ ಒರೆಸ್ಕೊಳ್ಳಿ ಉಗುಳು. ಗೌರವಧನ ನೀಡಲೇ ಇವತ್ತು ಅವ್ರು ಬೀದಿಗೆ ಬಿದ್ದಿದ್ದಾರೆ. ಇವತ್ತು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದೆ ನೋಡ್ರಿ, ಅವರು ಅಷ್ಟೇ, ಅವ್ರಕ್ಕಿಂತ ಬಿಜೆಪಿ ಅವರು ಜನ ಸಮಸ್ಯೆನ ಇಟ್ಕೊಂಡು ಚರ್ಚೆ ಮಾಡಬೇಕಾಗಿತ್ತು. ಆದ್ರೆ JDS ನವರು ಪಾಪ. ನಾವು ಅಧಿಕಾರದಲ್ಲಿ ಇವತ್ತಿಲ್ಲ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಪ್ರಥಮ ಸಂಸತ್ತಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದೀವಿ. ಚರಿತ್ರೆ ಹೋದ್ರಿ, ಕಮ್ಯುನಿಸ್ಟರು ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸೌಧದಲ್ಲಿ ಇದ್ದಿದ್ರು, ಬೀದಿಯಲ್ಲಿತ್ತು, ಜನಪರ ಹೋರಾಟ ಮಾಡ್ತೀವಿ. ನಿಮ್ಗೆ ಲಜ್ಜೆಗೇಡಿತರ ಪ್ರದರ್ಶನ ಮಾಡ್ತೀರಿ ನೀವು. ಜನರ ಸಮಸ್ಯೆ ಬಗ್ಗೆ ಆಶಾ ಕಾರ್ಯಕರ್ತರು ಬೀದಿಲಿದ್ದಾರೆ. ನಿಮ್ಮ ನಾಯಕರು ಹೆಂಡತಿ ಮಕ್ಕಳು ಫಾರಿನ್ ಇದ್ದಾರೆ, ಆಯ್ತಾ? ನೀವು ಕುರ್ಚಿಗಾಗಿ ಡಿನ್ನರ್ ಪಾಲಿಟಿಕ್ಸ್ ಮಾತಾಡ್ತೀರಾ. ಈ ರಾಜ್ಯದಲ್ಲಿ ಒಬ್ರು ಯಾರೋ ಗೃಹ ಮಂತ್ರಿ ಅವರು ಮುಖ್ಯಮಂತ್ರಿ ಕನಸು ಕಾಣ್ತಾ ಇದಾರೆ. ಸತೀಶ್ ಜಾರಕಿಹೊಳಿ ಕನಸು ಕಾಣ್ತಾರೆ. ಯಡಿಯೂರಪ್ಪ ಅವರು ಡಿನ್ನರ್ ಪಾರ್ಟೀಸ್ ಮಾಡ್ತಾ ಇರೋದು ಅವ್ರ ಕುರ್ಚಿ ಉಳಿಸ್ಕೊಳಕ್ಕೆ. ಇವತ್ತು ಡೆಲ್ಲಿಗೆ ಹೋಗ್ಬಿಟ್ಟು ಕುರ್ಚಿ ಗಟ್ಟಿ ಮಾಡ್ಕೊಳಕ್ ಬಂದಿರೋದು ಅವರು. ನಮ್ಮ ಪಾರ್ಟಿ ಯಾವತ್ತೂ ಕುರ್ಚಿಗಿಲ್ಲ. ನಮ್ಮ ಪಾರ್ಟಿ ಯಾವತ್ತಿರೋ ಜನಪರವಾಗಿ ಹೋರಾಟ ಮಾಡೋ ಪಾರ್ಟಿ ನಮ್ದು, ಜನಪರವಾಗಿರೋದು. ಇವತ್ತು ಮಹಿಳೆಯರಿಗೆ ಬಸ್ಸು ಉಚಿತ ಕೊಟ್ಟಿದೀವಿ, ಹೆಚ್ಚಳ ಕೊಟ್ಟಿದೀವಿ, ಸರ್, ಎಲ್ಲ ಕೊಟ್ಟಿದ್ದೀವಿ. ನಮ್ಮ ಪಾರ್ಟಿ ಏನ್ ಸರ್ ಇದು? ಯಾವಾಗಿಂದ ಹೊಡೆದಾಟ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಿದ್ದಂಗೆ? ನಿಮ್ ಪಾರ್ಟಿದ ಒಳಗಡೆ ಕೇಳ್ತಾ ಇದ್ದೀನಿ. ಆಪರೇಷನ್ ಹಸ್ತದ ಬಗ್ಗೆ ಮಾತಾಡೋಣ. ಆಪರೇಷನ್ ಅಷ್ಟ ಪಾಪ ನೋಡಿ ಅವರು. ಕೇಳಿ ಆಪರೇಷನ್ ಹಸ್ತ ಸರಿನಾ ತಪ್ಪ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ರಿ. ಇದೇ ಮಾಧ್ಯಮಗಳು ಆಪರೇಷನ್ ಕಮಲವನ್ನ ವೈಭವೀಕರಿಸಿ ಮಾಸ್ಟರ್ ಸ್ಟ್ರೋಕ್ ಅಂತೆಲ್ಲ ಕರೆದು MLA-ಗಳನ್ನ ಖರೀದಿಗೆ ಒಪ್ಪದೇ ಇರುವಂತ MLA-ಗಳಿಗೆ IT ED ಬಿಟ್ಟು ಹೆಣ್ಣಿನ ಆಮಿಷಗಳನ್ನ ಕೊಟ್ಟು ಕರ್ಕೊಂಡ್ಬಂದು ರಾಜ್ಯದ ದೇಶದ ಸಂವಿಧಾನ ಕೊಗ್ಗಲೆ ಮಾಡಿದಾಗ ಮಾಧ್ಯಮಗಳು ಪ್ರಶ್ನೆ ಮಾಡಲಿಲ್ಲ. ಇವತ್ತು ಆಪರೇಷನ್ ಹಸ್ತದ ಬಗ್ಗೆ ಬೇಸತ್ತೋಗಿದ್ದಾರೆ ಸರ್ JDS MLA-ಗಳು. ಅವ್ರಿಗೆ ಬೇರೆ ನೀವು ಕರ್ಕೊಂಡ್ ಬರ್ತೀರಾ? ಹೌದು ಸರ್, ಬೇಸತ್ತೋಗಿದ್ದಾರೆ. JDS ನ ಕುಮಾರಣ್ಣನ ಏಕಾಧಿಪತ್ಯ. ಏನ್ರಿ JDS ಬೇಸತ್ತೋಗಿದ್ರೇನ್ರಿ? ನಾನು ಇವ್ರನ್ನ ಮಾತಾಡ್ಸ್ಕೊಂಡ್ ಬರ್ತಿಲ್ಲ, ನನ್ನ ಹತ್ರ ಗಲಾಟೆ ಮಾಡ್ತಾರೆ ಅಷ್ಟೇ. JDS ನ ಕುಮಾರಣ್ಣನ ಏಕಾಧಿಪತ್ಯ ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು ಅನ್ಕೊಂಡ್ ಕೂತಿರುವಂತ. ನೀವ್ ಯಾರ್ರಿ? DK ಶಿವಕುಮಾರ್, MLC ರವಿ ಯಾರ್ರಿ? ಅವ್ರ ತಮ್ಮ ಯಾರ್ರಿ? ನಿಮ್ದೊಂದು ಕಾನೂನು, ಅವ್ರೊಂದು ಕಾನೂನು. ಡೈನೆಸ್ಟಿ ಪಾಲಿಟಿಕ್ಸ್ ನಿಮ್ಮಲ್ಲೂ ಇದೆ, ಅವರಲ್ಲಿದೆ. ಸರ್, ಈಗ JDS ನ ಮಾನ್ಯ ಕುಮಾರಸ್ವಾಮಿ ಅವರು ಇಲ್ಲಿ ರಾಜೀನಾಮೆ ಕೊಟ್ಟು ಡೆಲ್ಲಿಗೆ ಹೊಡೋಗ್ಬಿಡ. ಅವ್ರಿಗೆ ಅಧಿಕಾರದ ಪಾಲ ಹಿಡಿಯದೆ ಅವ್ರಿಗೆ ಕೈ ಬಂದ ಕಲೆ. ಅದೇ ರೀತಿ ಹೋಗಿದ್ದಾರೆ ಅವರು. JDS ಅವರು ಅತಂತ್ರ ಆಗಿದ್ದಾರೆ. ಇದನ್ನ ಮನಗಂಡ ನಮ್ಮ DK ಶಿವಕುಮಾರ್, ನಮ್ಮ ನಾಯಕರಾದಂತ DK ಶಿವಕುಮಾರ್ ಅವರು ಅವ್ರಿಗೆ ಆಸರಾಗಿ ನಿಲ್ತಾರೆ. ಆಪರೇಷನ್ ಹಸ್ತ ಗ್ಯಾರಂಟಿ ನಡೆಯುತ್ತೆ. ನಾವು ಅವ್ರ ಬೆಂಬಲವಾಗಿರ್ತೀವಿ. JDS ಗೆ ನಮ್ಮಲ್ಲೇ ಶೆಲ್ಟರ್ ಕೊಡ್ತೀವಿ. ಅಂದ್ರೆ ಬಿಟ್ಟು ಬರೋ MLA ಪ್ರಜಾಪ್ರಭುತ್ವ ಅಂತೀರಾ? ಒಂದ್ ಪಾರ್ಟಿ ಮುಗ್ಸಕ್ ಕೊಡ್ತಿರಲ್ರಿ? ನಾವು ಮುಗ್ತಿಲ್ಲ, ಅವ್ರ ಮನೆ ಮಕ್ಕಳೇ ಮುಗಿಸ್ತವ್ರೆ. ಪ್ರಜ್ವಲ್, ಸೂರಜ್ ನೋಡಿ ಅವ್ರಿಗೆ ಸಾಕಾಗಿ ವಾಪಸ್ ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ. ನನ್ನ ವೈಫ್ ಉಂಗುರ ತಗೊಂಡಿದ್ದಾರೆ 2000 ಜೋಡಿಸಿ. ಆದ್ರಿಂದ ಆಪರೇಷನ್ ಹಸ್ತದ ಬಗ್ಗೆ ತಪ್ಪಾಗಿ ಯಾರು ಮಾತಾಡಕ್ ಆಗಲ್ಲ. ಕಾಂಗ್ರೆಸ್ ಪಕ್ಷ ನಿಮಗೆ 138 ಶಾಸಕರಿದ್ದಾರೆ. ನಿಮ್ಗೆ ಸ್ವಲ್ಪನಾದ್ರೂ ಒಂದು ಕೊರೋನಾ ಬೇಡೇನ್ರಿ? ಆಪರೇಷನ್ ಹಸ್ತ ಅಗತ್ಯ ಇದೆಯೇನ್ರಿ? ಆಪರೇಷನ್ ಹಸ್ತದ ಬಗ್ಗೆ ಮಾಧ್ಯಮ ಚರ್ಚೆ ಆಗ್ತಾ ಇದೆ, ಆದ್ರೆ ಸಂಸಾರಸ್ಥರು ಯಾರು JDS ಅಲ್ಲಿ ಇರಲ್ಲ ರೀ. ಒಳ್ಳೆ ನಾನು ಕೇಳ್ತೀನಿ, ಆಪರೇಷನ್ ಹಸ್ತ ಬಗ್ಗೆ ಅವ್ರು ಬಿಟ್ಟಾಕ್ರಿ. ನಿಮ್ ಪಾರ್ಟಿಲೇ 138 ಜನ ಇದಾರ್ರಿ. ಇರೋರಿಗೆ ನೀವು ಶೆಲ್ಟರ್ ಕೊಡಕ್ ಆಗ್ತಾ ಇಲ್ಲ. ನೋಡಿ, ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ನೋಡಿ ಇವತ್ತು SD ಸೋಮಶೇಖರ್ ಅಥವಾ ಹೆಬ್ಬಾರ್ ಅವರು ಯಾವ ರೀತಿ ನಮ್ಮ ಪಕ್ಷದವ್ರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ. ಸರ್ಕಾರದ ಸಾಧನೆ, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಯುವ ನಿಧಿ ಆಗಿರ್ಬೋದು, ಜನರ ಮನಸ್ಸಿಗೆ ನಾಟಿದೆ. ಅದೇ ತರ ಆ ಕ್ಷೇತ್ರದ ಶಾಸಕರುಗಳು ಸಮೇತ ದಯವಿಟ್ಟು ನೀವು ಹೋಗಿ ಅಂತ ಅಲ್ಲಿ ಜನಗಳೇ ಹೇಳ್ತಾ ಇದ್ದಾರೆ. ಆ ಮುಖೇನ ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ನಾವ್ ಯಾರನ್ನೂ ಬೇಡ ಅನ್ನಲ್ಲ. ನಮ್ದು ಯಾವಾಗ್ಲೂ ಅತಿಥಿ ದೇವೋಭವ ಸಂಸ್ಕೃತಿ ಇರ್ತಕ್ಕಂಥವ್ರು ಬಂದವ್ರನ್ನ ಮನೆ ತುಂಬಿಸ್ಕೊಳ್ತೀವಿ.